ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳ ಕೇಸ್ನಲ್ಲಿ 9ನೇ ದಿನದ ಕಾರ್ಯಾಚರಣೆಯ ವೇಳೆಗೆ ಕ್ಷಣಕ್ಕೊಂದು ಹಲವು ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದೆ. ನೀವು ಈ ಸುದ್ದಿಯನ್ನ ಕೇಳಲೇಬೇಕು. ಎಫ್ಐಆರ್ ದಾಖಲಾಯಿತು, ಪಾಯಿಂಟ್ಗಳನ್ನು ಗುರುತಿಸಲಾಯಿತು, ಉತ್ಖನನ ಮಾಡಲಾಯಿತು. ಅಂತಿಮವಾಗಿ ಹೊರಬಿದ್ದ ರಹಸ್ಯ ಏನು ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತಾಗುವಂತಹ ಸಮಯ ಬಂದಿದೆ. ಅಂತಿಮ ಘಟ್ಟಕ್ಕೆ ಧರ್ಮಸ್ಥಳ ಕೇಸ್ ಬಂದಿದೆ. ಈಗ ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನುವ ವಿಮರ್ಶೆಯ ಸಮಯ. ತೀವ್ರವಾದ ಚರ್ಚೆ ನಡೀತಾ ಇದೆ. SIT ಅಂತಿಮವಾಗಿ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ತೀವ್ರ ಕುತೂಹಲ ಮೂಡಿದೆ. ಹೀಗಾಗಿ ಯಾರ ಆರೋಪದಲ್ಲಿ ಹುರುಳಿದೆ, ಯಾರ ಆರೋಪದಲ್ಲಿ ಹುರುಳಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಗೆ ಬಂದಿದೆ. ಆರೋಪ ಪ್ರತ್ಯಾರೋಪ ಮಾಡ್ತಾ ಇರುವ ಎರಡೂ ಕಡೆಯ ವ್ಯಕ್ತಿಗಳ ಪೈಕಿ ನಕಲಿಗಳ ಮುಖವಾಡವನ್ನು ಕಳಚುವುದಕ್ಕೆ SIT ಅಧಿಕಾರಿಗಳು ರಣರೋಚಕ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಸತ್ಯ ಸಂಗತಿಗಳು ಬಟಾಬಯಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ನಿಜವಾದ ಆರೋಪಿಗಳಿಗೆ ಈಗ ನಡುಕ ಹುಟ್ಟಿಸುವಂತಹ ಸುದ್ದಿ ಹೊರಬಿದ್ದಿದೆ. ಒಂದೊಂದು ಹೆಜ್ಜೆಯೂ ಈಗ ನಿಜವಾದ ಆರೋಪಿಗಳ ಎದೆ ಬಡಿತವನ್ನು ಹೆಚ್ಚಿಸಿದೆ. ಅಂತಿಮ ಹಂತದಲ್ಲಿ ಇಡೀ ಧರ್ಮಸ್ಥಳ ಕೇಸ್ಗೆ ಯಾರೂ ಊಹಿಸದ ಟ್ವಿಸ್ಟ್ ಸಿಗ್ತಾ ಇದೆ. ವೀಕ್ಷಕರೇ, ಧರ್ಮಸ್ಥಳ ಕೇಸ್ಗೆ ಈಗ ತಮಿಳುನಾಡಿನ ಲಿಂಕ್ ಸಿಗ್ತಾ ಇದೆ. ತಮಿಳುನಾಡಿನ ಸಂಸದನ ಹೆಸರು ಮುನ್ನೆಲೆಗೆ ಬಂದಿದೆ. ಅದರ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ಓಡಾಡ್ತಿರುವಂತಹ ಒಂದು ಕಾರು ಈಗ ನಿಗೂಢತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಇಡೀ ರಾಜ್ಯದ ಜನ ಈಗ ಆ ಕಾರ್ನ ರಹಸ್ಯ ಹೊರಬೀಳೋದಕ್ಕೆ ಕಾಯ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಆ ಒಂದು ಕಾರ್ನ ನಂಬರ್ ಪ್ಲೇಟ್ ಅನ್ನು ಹಂಚಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಇಡೀ ಧರ್ಮಸ್ಥಳ ಕೇಸ್ಗೆ ಒಂದು ಫೋಟೋ ಸಾಕ್ಷಿ ಹೇಳ್ತಾ ಇದೆ. ಆ ಒಂದು ಫೋಟೋದಿಂದ ಹಲವರ ಮುಖವಾಡ ಬಯಲಾಗಿದೆ. ಅದು ಮಾತ್ರ ಅಲ್ಲದೆ ಅನನ್ಯ ಭಟ್ ಕುರಿತಾಗಿಯೂ ಸ್ಫೋಟಕ ಸತ್ಯವೊಂದು ಹೊರಬಿದ್ದಿದೆ. ಹಾಗಾದ್ರೆ 9ನೇ ದಿನದಂತ್ಯಕ್ಕೆ ಅಂಥದ್ದೇನಾಯ್ತು? ಅಸ್ಥಿ ಪಂಜರಗಳ ಹಿಂದಿರುವಂತಹ ಆ ತಮಿಳುನಾಡಿನ ಸಂಸದ ಯಾರು? ಆತನ ಕೈವಾಡ ಏನು? ಅನನ್ಯ ಭಟ್ ಕುರಿತಾಗಿ ಸುದ್ದಿ ಆಗ್ತಿರೋದೇನು? ಕೊನೆಗೂ ಆರೋಪಿಗಳು ಸಿಕ್ಕೇ ಬಿಟ್ರ? ರಾಜ್ಯದ ಜನ ಬೆಚ್ಚಿ ಬೀಳುವಂತಹ ರಹಸ್ಯ ಹೊರಬಿತ್ತ? ಏನದು? ಧರ್ಮಸ್ಥಳದಲ್ಲಿ ಓಡಾಡ್ತಿರುವಂತಹ ನಿಗೂಢ ಕಾರ್. ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ? ಆ ಬಗ್ಗೆ ನಿಷ್ಪಕ್ಷಪಾತ ವರದಿ ಇದೆ, ನೋಡೋಣ. ವೀಕ್ಷಕರೇ, 6ನೇ ಪಾಯಿಂಟ್ನಲ್ಲಿ ಕಳೆಬರಹ ಪತ್ತೆಯಾದಂತಹ ಸಂದರ್ಭದಲ್ಲೂ ನಾವು ಸುದ್ದಿಯನ್ನು ಕೊಟ್ಟಿದ್ವಿ. ಅದೇ ರೀತಿಯಾಗಿ 11ನೇ ಪಾಯಿಂಟ್ನ ಸಮೀಪದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಶಂಕಿಸಲಾದಂತಹ ವ್ಯಕ್ತಿಯೋರ್ವನ ಕಳೆಬರ ಕೂಡ ಪತ್ತೆಯಾಗಿರೋ ಬಗ್ಗೆನೂ ವರದಿಯನ್ನ ಮಾಡಿದ್ವಿ. ನಾವು ಕೊಡ್ತಾ ಇರುವಂತದ್ದು ನಿಷ್ಪಕ್ಷಪಾತ ವರದಿ. ಯಾರ ಪರವೂ ನಿಲ್ಲದೆ ಅಸಲಿ ಸಂಗತಿಯನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತಿದ್ದೇವೆ. ವೀಕ್ಷಕರೇ, ಪ್ರಕರಣ ಅಂತಿಮ ಘಟ್ಟಕ್ಕೆ ಬಂದಂತಹ ಈ ಹಂತದಲ್ಲಿ ರಣರೋಚಕ ಸತ್ಯಗಳು ಕೂಡ ಬಯಲಾಗ್ತಾ ಇದೆ. SIT ತಂಡ ಒಬ್ಬೊಬ್ಬರ ಮುಖವಾಡವನ್ನು ಕಳಚೋದಕ್ಕೆ ಮುಂದಾಗಿದೆ. ತನಿಖೆ ಮಾಡಿ ಅಂತಿಮವಾಗಿ ಏನ್ ಹೇಳ್ತಾರೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಹೀಗಿರುವಾಗಲೇ ಧರ್ಮಸ್ಥಳ ಕೇಸ್ನ ಸಾಲು ಸಾಲು ಸ್ಫೋಟಕ ರಹಸ್ಯಗಳು ಹೊರಬೀಳ್ತಾ ಇದೆ. ಒಂದು ಫೋಟೋ ಈಗ ಇಡೀ ಕೇಸ್ಗೆ ಸಾಕ್ಷಿ ಹೇಳ್ತಾ ಇದೆ. ಈ ಹೊಸ ದೂರುದಾರನಿಗೂ ಮುಸುಕುದಾರಿ ವ್ಯಕ್ತಿಗೂ ನಂಟಿರುವ ಬಗ್ಗೆ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ರಹಸ್ಯ ಹೊರಬೀಳ್ತಿದ್ದ ಹಾಗೆ ದೂರುದಾರನ ಕುರಿತಾಗಿಯೂ ಸ್ಫೋಟಕ ಸಂಗತಿಗಳು ಹೊರಬಿದ್ದಿವೆ. ಈ ವಿಚಾರವನ್ನ ಕೇಳಿದ್ರೆ ಇದೇನಿದು, ಎಲ್ಲವೂ ಉಲ್ಟಾ ಪಲ್ಟಾ ಆಗ್ತಿದೆಯಲ್ಲ ಅಂತ ನೀವು ದಂಗಾಗೋದು ಗ್ಯಾರಂಟಿ. ಮುಸುಕುದಾರಿ ವ್ಯಕ್ತಿಗೆ ಬುರುಡೆಯನ್ನ ಕೊಟ್ಟಿದ್ದೇ ಹೊಸ ದೂರುದಾರ ಅನ್ನುವ ಬಗ್ಗೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಆ ಒಂದು ಫೋಟೋದಿಂದ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆ ಈಗ ದಟ್ಟವಾಗಿದೆ. ಹಾಗಾದ್ರೆ ಏನದು ರಹಸ್ಯ ಅಂತ ತಿಳಿದುಕೊಳ್ಳೋಕ್ಕೂ ಮುಂಚೆ ಈ ಪ್ರಕರಣದಲ್ಲಿ ಏನಾಯ್ತು ಅನ್ನೋದನ್ನ ನೀವು ತಿಳಿದುಕೊಳ್ಳಲೇಬೇಕು. ವೀಕ್ಷಕರೇ, ಪಾಯಿಂಟ್ ನಂಬರ್ 1ರಿಂದ 12ರವರೆಗೆ ಉತ್ಖನನ ನಡೆಸಲಾಗಿದೆ. ಆದರೆ ಪಾಯಿಂಟ್ ನಂಬರ್ 6 ಹೊರತುಪಡಿಸಿ ಬೇರೆಲ್ಲೂ ಮೃತದೇಹದ ಕಳೆಬರಹ ಪತ್ತೆ ಆಗಿಲ್ಲ. ಈಗಾಗಲೇ ತಜ್ಞರು ಹೇಳಿರುವ ಪ್ರಕಾರವಾಗಿ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಂತಹ ಮೂಳೆಗಳು ಸುಮಾರು 40 ವರ್ಷ ಹಳೆಯದ್ದು ಅಂತ ಹೇಳಲಾಗಿದೆ. ಆದರೆ ಮುಸುಕುದಾರಿ ದೂರುದಾರನ ಪ್ರಕಾರ 1998ರಿಂದ 2014ರವರೆಗೆ ಹೆಣಗಳನ್ನು ಹೂತಿದ್ದೀನಿ, ಅವೆಲ್ಲವೂ ಅಸಹಜ ಸಾವುಗಳು ಅಂತ ಆತ ಆರೋಪಿಸಿರುವಂಥದ್ದು. ಈಗ ದೂರುದಾರನಿಗೆ ಸುಮಾರು 50 ವರ್ಷ ಅಂತ ಅಂದುಕೊಂಡ್ರು. 40 ವರ್ಷದ ಹಿಂದೆ ಮುಸುಕುದಾರಿ ವ್ಯಕ್ತಿಗೆ 10 ವರ್ಷ ವಯಸ್ಸಾಗಿರುತ್ತೆ. ಹಾಗಾದ್ರೆ 10 ವರ್ಷದ ಬಾಲಕ ಈ ರೀತಿಯಾಗಿ ಮೃತದೇಹವನ್ನು ಹೊತ್ಕೊಂಡು ಹೋಗಿ ಹೂಳ್ತಿದ್ನಾ? ಈ ರೀತಿಯಾದಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಂತಹ ಕಳೆಬರ ಧರ್ಮಸ್ಥಳ ಕೇಸ್ನ ಆರೋಪಕ್ಕೆ ಸರಿ ಹೊಂದುತ್ತಾ ಇಲ್ಲ. ಅಷ್ಟಕ್ಕೂ ಪಾಯಿಂಟ್ ನಂಬರ್ 6 ಸ್ನಾನಘಟ್ಟದ ಸಮೀಪದಲ್ಲೇ ಇರುವಂಥದ್ದು. ಈ ಪ್ರದೇಶದಲ್ಲಿ ಸ್ಥಳೀಯ ಜನರು ಅವರ ಪೂರ್ವಜರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಹೂಳಲ್ಪಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಸ್ನಾನಘಟ್ಟದ ಬಳಿ ಮೃತದೇಹಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನು ಕಾನೂನಾತ್ಮಕವಾಗಿ ಸ್ನಾನಘಟ್ಟದ ಸಮೀಪದಲ್ಲೇ ಹೂಳಲ್ಪಟ್ಟಿದ್ದಾರೆ ಅಂತ ಸರ್ಕಾರ ಅಂದ್ರೆ ಪಂಚಾಯಿತಿ ಕಡೆಯಿಂದಲೇ ಅಧಿಕೃತವಾದ ಹೇಳಿಕೆ ಕೊಡಲಾಗಿದೆ. ಆ ಬಗ್ಗೆ ಸಂಪೂರ್ಣವಾದ ದಾಖಲೆ ಇದೆ ಅಂತಲೂ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಪಾಯಿಂಟ್ ನಂಬರ್ 11ರ ವಿಚಾರಕ್ಕೆ ಬಂದ್ರೆ ಹಲವು ಊಹಾಪೋಹಗಳು ಸುದ್ದಿಯಾಗಿದೆ.
ವೀಕ್ಷಕರೇ, ಬಂಗ್ಲೆಗುಡ್ಡದಲ್ಲಿರುವ ಪಾಯಿಂಟ್ ನಂಬರ್ 11 ಹತ್ತಿರದಲ್ಲೇ ಸುಮಾರು 110 ಮೀಟರ್ ದೂರದಲ್ಲಿ ಸ್ವಲ್ಪ ಮೇಲ್ಭಾಗದಲ್ಲಿ ಉತ್ಖನನ ನಡೆಸಲಾಯಿತು. ಅಲ್ಲಿ 3 ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನುವ ಊಹಾಪೋಹನು ಸೃಷ್ಟಿಯಾಗಿದೆ. ಈ ಹೊಸ ಜಾಗವನ್ನು ದೂರುದಾರನೇ ಗುರುತಿಸಿದ್ದು ಅಂತ ಊಹಾಪೋಹಗಳು ಹರಿದಾಡ್ತಾ ಇದೆ. ಆದರೆ ಸತ್ಯಾಂಶ ಬೇರೆನೇ ಇದೆ ವೀಕ್ಷಕರೇ. ಅಷ್ಟಕ್ಕೂ ಈ ಪಾಯಿಂಟ್ ನಂಬರ್ 11ರಲ್ಲಿ SIT ಅಧಿಕಾರಿಗಳು ಕಾರ್ಮಿಕರು ಉತ್ಖನನ ಮಾಡೋದಕ್ಕೆ ಅಂತ ಹೊರಟಾಗ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪರಿಶೀಲನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಆ ವೇಳೆ ಅಚಾನಕ್ ಆಗಿ ಅಕಸ್ಮಾತ್ ಆಗಿ ಮಾನವನ ಅಸ್ಥಿಪಂಜರ ಪತ್ತೆಯಾಗಿದೆ. ಮತ್ತೊಂದು ವಿಚಾರ ಅಂದ್ರೆ, ಆ ಅಸ್ಥಿಪಂಜರ ಪತ್ತೆಯಾಗಿದ್ದು ಭೂಮಿಯ ಮೇಲ್ಮೈಯಲ್ಲಿ, ಯಾವುದೇ ಮಣ್ಣನ್ನ ಅಗಿಯುವ ಮುನ್ನವೇ ಮೇಲ್ಭಾಗದಲ್ಲೇ SIT ಕಣ್ಣಿಗೆ ಬಿದ್ದಿರುವಂಥದ್ದು. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ತಜ್ಞರು ಆ ಮೂಳೆಗಳನ್ನು ಶೇಖರಿಸಿ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಇನ್ನು ತಜ್ಞರು ಮೇಲ್ನೋಟಕ್ಕೆ ಹೇಳೋ ಪ್ರಕಾರವಾಗಿ ಆ ಮೂಳೆಗಳನ್ನು ನೋಡಿ ಸುಮಾರು 1 ವರ್ಷದ ಹಿಂದೆ ಆತ ಸಾವನ್ನಪ್ಪಿರಬಹುದು ಅಂತ ಅಂದಾಜಿಸಲಾಗಿದೆ. ಹೀಗಾಗಿ ಇದು ದೂರುದಾರ ಗುರುತಿಸಿದಂತಹ ಸ್ಥಳ ಅಲ್ಲ, ಆದರೆ ಈ ಸ್ಥಳವನ್ನು ಗುರುತಿಸಿದ್ದೇ ದೂರುದಾರ ಅಂತ ಮಾಧ್ಯಮಗಳಲ್ಲಿ ಬಿಂಬಿತವಾಗಿದೆ. ಮತ್ತೊಂದು ವಿಚಾರ ಅಂದರೆ, ಈ ಸ್ಥಳದಲ್ಲಿ 2 ಅಸ್ಥಿಪಂಜರ ಪತ್ತೆಯಾಗಿದೆ ಅಂತಲೂ ಊಹಾಪೋಹಕ್ಕೆ ಕಾರಣ ಆಗಿದೆ. ಇಲ್ಲಿ ಯಾವುದೇ ಮಹಿಳೆಯ ಮೃತದೇಹ ಪತ್ತೆ ಆಗಿಲ್ಲ. ಬದಲಾಗಿ ಪತ್ತೆಯಾಗಿದ್ದೇನು, ಸೀರೆಯೊಂದು ಪತ್ತೆಯಾಗಿದೆ. ಆ ಸೀರೆ ಕೂಡ ನೇಣಿನ ಕುಣಿಕೆಯ ರೀತಿ ಮಾಡಲಾಗಿರೋ ರೀತಿಯಲ್ಲಿ ಪತ್ತೆಯಾಗಿರುವಂಥದ್ದು, ಅದು ಕೂಡ ಮರದಲ್ಲಿ ಪತ್ತೆಯಾಗಿದೆ. ಹೀಗಾಗಿ ಆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಶಂಕಿಸಲಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಮಹಿಳೆಯ ಕಳೆಬರ ಸಿಕ್ಕ ಬಗ್ಗೆ ವರದಿಯಾಗಿಲ್ಲ. ಅದಲ್ಲದೆ ಪತ್ತೆಯಾಗಿರೋದು 140 ಮೂಳೆಗಳು ಮಾತ್ರ. ಸ್ಪಷ್ಟವಾಗಿ ತಲೆಬುರುಡೆ, ಬೆನ್ನಿನ ಮೂಳೆ ಪೂರ್ತಿಯಾಗಿ ಸಿಕ್ಕಿದೆ. ಮನುಷ್ಯನ ದೇಹದ 204 ಮೂಳೆಗಳ ಪೈಕಿ 140 ಮೂಳೆಗಳು ಸಿಕ್ಕಿರುವಂಥದ್ದು. ಈ ನಡುವೆ ಸುಜಾತಾ ಭಟ್ ಪರ ವಕೀಲರು ಕನಿಷ್ಠ 3 ಅಸ್ಥಿಪಂಜರ ಸಿಕ್ಕಿರಬಹುದು ಅಂತ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದೇ ಈ ಊಹಾಪೋಹಗಳಿಗೆ ಕಾರಣ ಆಗಿದೆ. ಇದು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಅನಧಿಕೃತ ಪ್ರಕಟಣೆಯ ಹೊರತು ಅಧಿಕೃತವಾಗಿ SIT ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ವೀಕ್ಷಕರೇ, ಈಗ ವಿಚಾರಕ್ಕೆ ಬರೋದಾದ್ರೆ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನು ತರೋದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಅನ್ನೋ ವಿಚಾರವಾಗಿ ಈಗ ಚರ್ಚೆಗಳು ಆರಂಭ ಆಗಿದೆ. ಅದಕ್ಕೆ ತಕ್ಕಂತೆ ಸಾಕ್ಷಿಗಳನ್ನು ಮುಂದಿಡ್ತಿದ್ದಾರೆ. ಸ್ವತಃ ರಾಜ್ಯದ ಜನ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ತಮ್ಮದೇ ಆದಂತಹ ಕಾರಣಗಳನ್ನು ಕೊಟ್ಟು ವಾದವನ್ನು ಮುಂದಿಡ್ತಿದ್ದಾರೆ. ಅದರಲ್ಲೂ ಒಂದು ಕಾರಿನ ಬಗ್ಗೆ ಈಗ ಭಾರೀ ಚರ್ಚೆ ಆಗ್ತಾ ಇದೆ. ಒಂದು ಬಿಳಿ ಬಣ್ಣದ ಕಾರು ಈಗ ಧರ್ಮಸ್ಥಳ ಕೇಸ್ನಲ್ಲಿ ನಿಗೂಢತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಠಾಣೆಗೆ ದೂರು ಕೊಡೋದಕ್ಕೆ ಬಂದಂತಹ ಅನಾಮಿಕ ಬಂದಂತಹ ಕಾರ್, ಹಾಗೆ ಈ ಹಿಂದೆ ಧರ್ಮಸ್ಥಳದ ವಿರುದ್ಧವಾಗಿ ಹೋರಾಟದ ಹೆಸರಲ್ಲಿ ಧರ್ಮಸ್ಥಳದ ಕ್ಷೇತ್ರದ ವಿರುದ್ಧವಾಗಿ ನಿಂತವರು, ಧರ್ಮಸ್ಥಳ ಗ್ರಾಮದ ಜನತೆಯ ವಿರುದ್ಧವಾಗಿ ನಿಂತವರು ಇದೇ ಕಾರನ್ನು ಬಳಸ್ತಾ ಇದ್ರು ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ. ಅದಕ್ಕೆ ಸಾಕ್ಷಿಯಾಗಿ ಒಂದಷ್ಟು ಸ್ಕ್ರೀನ್ ಶಾಟ್ಗಳನ್ನು ಸಂಗ್ರಹಿಸಿ ಹಂಚಿಕೊಳ್ತಾ ಇದ್ದಾರೆ. ಅದರಲ್ಲಿ ಆ ಬಿಳಿ ಬಣ್ಣದ ಕಾರ್ನ ನಂಬರ್ ಪ್ಲೇಟ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ದೂರುದಾರ ಮುಸುಕುದಾರಿ ವ್ಯಕ್ತಿಯ ಬಗ್ಗೆನೂ ಸ್ಫೋಟಕ ಸುದ್ದಿಗಳು ಹೊರಬೀಳ್ತಾ ಇದೆ. ಆತನ ಮೇಲೆ ಮೊದಲ ಅನುಮಾನ ಹುಟ್ಟಿಕೊಂಡಿದ್ದೆ ಆತ ತಲೆಬುರುಡೆ ತಂದಂತಹ ಸಂದರ್ಭದಲ್ಲಿ. ನ್ಯಾಯಾಲಯಕ್ಕೆ ಆತ ಒಂದು ತಲೆಬುರುಡೆಯನ್ನು ಒಪ್ಪಿಸಿದ್ದ. ಅದರ ಉಳಿದ ಅವಶೇಷಗಳು ಎಲ್ಲಿ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿದೆ. ಇದನ್ನು ಕೇಳ್ತಿರೋದು ನಾವಲ್ಲ, ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಇದೇ ಈಗ ದೂರುದಾರನ ಮೇಲೆ ದೊಡ್ಡ ಅನುಮಾನ ಮೂಡಿಸಿರುವಂಥದ್ದು. ಇವೆಲ್ಲವೂ ಪೂರ್ವ ನಿಯೋಜಿತ, ಪ್ರೀ ಪ್ಲಾನ್ಡ್ ಅಂತ ಆರೋಪಿಸಲಾಗ್ತಾ ಇದೆ. ರಾಜ್ಯದ ಜನ ಬಹಳ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾ ಇದ್ದಾರೆ. ಇಡೀ ಕೇಸ್ನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕೆ ಆತ ತಲೆಬುರುಡೆ ತಂದಂತಹ ಸ್ಥಳವನ್ನ ತೋರಿಸ್ತಾ ಇಲ್ಲ? ನ್ಯಾಯಾಲಯಕ್ಕೆ ಒಪ್ಪಿಸುವಂತಹ ಸಂದರ್ಭದಲ್ಲಿ ಆತನಿಗೆ ತಲೆಬುರುಡೆ ಬಹಳ ಸುಲಭವಾಗಿ ಸಿಕ್ಕಿತ್ತು. ಆದರೆ ಯಾಕೆ ಈಗ ಯಾವುದೇ ಮಾರ್ಕ್ ಮಾಡಿದ ಸ್ಥಳದಲ್ಲಿ ಕಳೆಬರ ಪತ್ತೆಯಾಗಿಲ್ಲ ಅನ್ನೋದೇ ಅನುಮಾನವನ್ನು ಮೂಡಿಸ್ತಾ ಇದೆ. ವೀಕ್ಷಕರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ರಹಸ್ಯವು ಬಯಲಾಗಿದೆ. ಈತನಿಗೆ ಬುರುಡೆಯನ್ನು ತಂದು ಕೊಟ್ಟಿದ್ದು ಬೇರೆಯವರು ಅನ್ನುವ ಆರೋಪ ಕೇಳಿ ಬಂದಿದೆ. ಕೇವಲ ಆರೋಪ ಮಾತ್ರ ಅಲ್ಲ, ಈಗ ಹೊಸ ದೂರುದಾರ ಏನು ಬಂದಿದ್ದಾನೆ, ಮತ್ತೊಂದು ದೂರನ್ನ ಏನು ಕೊಟ್ಟಿದ್ದಾರೆ, ಆ ವ್ಯಕ್ತಿಗೂ ಈ ಮುಸುಕುದಾರಿ ವ್ಯಕ್ತಿಗೂ ಪರಿಚಯ ಇದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆಯೇ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿ ತಲೆಬುರುಡೆಯನ್ನು ಹೊರತೆಗೆಯುವಂತಹ ಸಮಯದಲ್ಲಿ ಇದ್ದಂತಹ ವ್ಯಕ್ತಿಗೂ ಈ ಹೊಸ ದೂರುದಾರ ವ್ಯಕ್ತಿಯು ಇಬ್ಬರು ಒಂದೇ ಅಂತ ಸಾಕ್ಷಿಯನ್ನು ಒದಗಿಸಿ ಒಂದು ಫೋಟೋವನ್ನು ಕೂಡ ಮುಂದಿಟ್ಟು ಗಂಭೀರ ಆರೋಪವನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಫೋಟೋಗಳು ಕೂಡ ಲಭ್ಯ ಆಗಿರೋದ್ರಿಂದ ಆ ವ್ಯಕ್ತಿಗಳು ಬೇರೆ ಬೇರೆ ಅಂತ ಅಲ್ಲಗಳೆಯುವುದಕ್ಕೆ ಸಾಧ್ಯನೇ ಇಲ್ಲ. ಏನು ಆರೋಪ ಬಂದಿದೆ ಅಂದರೆ, ಯಾರದ್ದೋ ಹೂತಿಟ್ಟ ಹೆಣದಿಂದ ತಲೆಬುರುಡೆಯನ್ನು ತೆಗೆದು ನಕಲಿ ವ್ಯಕ್ತಿಯನ್ನು ಸೃಷ್ಟಿಸಿ ಆತನ ಬಳಿಯಿಂದ ದೂರು ಕೊಡಲಾಗಿದೆ. ಅಲ್ಲದೆ ಇದಕ್ಕೆ ಉದ್ದೇಶಪೂರ್ವಕವಾಗಿಯೇ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಲಿ, ಸಂಚಲನ ಮೂಡಲಿ ಅಂತ ಭೀಮಾ ಅನ್ನುವ ಹೆಸರಿಟ್ಟು ಜನರ ದಾರಿ ತಪ್ಪಿಸುವ ಕೆಲಸ ಆಗ್ತಿದೆ ಅಂತಲೂ ಹೇಳಲಾಗಿದೆ. ಆರಂಭದಲ್ಲಿ ವಿಡಿಯೋ ಬಿಡುಗಡೆ ಮಾಡಿದ್ದು ಕೂಡ ಇದೇ ಕಾರಣಕ್ಕೆ ಅಂತ ಆರೋಪಿಸಲಾಗಿದೆ. ಇನ್ನು ಹೊಸ ದೂರುದಾರನ ವಿಚಾರದಲ್ಲೂ ಒಂದು ಸ್ಫೋಟಕ ಸಂಗತಿ ಬಯಲಾಗಿದೆ. ಇತ್ತೀಚೆಗೆ SIT ಠಾಣೆಗೆ ರಾತ್ರೋರಾತ್ರಿ ಭೇಟಿ ಕೊಟ್ಟು ಹೊಸ ದೂರು ದಾಖಲಿಸೋದಕ್ಕೆ ಬಂದಂತಹ ವ್ಯಕ್ತಿಯ ಹೆಸರು ಕೂಡ ಬಯಲಾಗಿದೆ. ಆತನ ಹೆಸರನ್ನ ಮಾಧ್ಯಮಗಳಲ್ಲಿ ಜಯಂತ್ ಅಂತ ಬಿಂಬಿಸಲಾಗಿದೆ. ಆದರೆ ಆತನ ಹೆಸರು ಟಿ ಜಯನ್ ಅನ್ನೋದು ಗೊತ್ತಾಗಿದೆ. ಇನ್ನೊಂದು ಕಡೆ ಈ ವ್ಯಕ್ತಿ ಕೇರಳ ಮೂಲದವರು ಅನ್ನೋ ಆರೋಪನೂ ಕೇಳಿ ಬಂದಿದೆ. ವೀಕ್ಷಕರ, ಇದೆಲ್ಲದರ ಮಧ್ಯೆ ಅದಕ್ಕೆ ತಕ್ಕಂತೆ
ಕೇರಳದಲ್ಲಿರುವ ಒಂದು ಗುಂಪು ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಕೆಡಿಸುವುದಕ್ಕೆ ಪ್ರಬಲವಾಗಿ ಪ್ರಯತ್ನಿಸುತ್ತಿರುವಂತಹ ಆರೋಪ ಬಂದಿದೆ. ಅಷ್ಟು ಮಾತ್ರ ಅಲ್ಲ ವೀಕ್ಷಕರೇ, ಅನ್ಯ ರಾಜ್ಯದ ಸಂಸದನೋರ್ವ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಕೆಡಿಸುವುದಕ್ಕೆ ಪ್ರಯತ್ನಿಸಿರುವ ಬಗ್ಗೆನೂ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇದೆ. ತಮಿಳುನಾಡಿನ ಓರ್ವ ಸಂಸದ ಅನ್ನೋದು ತಿಳಿದು ಬಂದಿದೆ. ಅದೇ ವ್ಯಕ್ತಿ ಇಡೀ ಧರ್ಮಸ್ಥಳ ಕೇಸ್ನ ರೂವಾರಿ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಇದೇ ಈಗ ಎಲ್ಲಕ್ಕಿಂತ ಮುಖ್ಯವಾಗಿರುವಂಥದ್ದು. ಇಡೀ ರಾಜ್ಯದ ಜನ ತಲೆ ಕೆಡಿಸ್ಕೊಂಡಿದ್ರು, ಕಾನೂನಾತ್ಮಕವಾಗಿ ಅಲ್ಲಿ ಹೆಣಗಳನ್ನು ಹೂತಿದ್ರು ಸಹ ಯಾಕೆ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಿದೆ ಅಂತ ಈಗ ಸತ್ಯ ಬಹಿರಂಗ ಆಗಿದೆ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಪೂರ್ವ ನಿಯೋಜಿತವಾಗಿ ಒಂದು ಪ್ಲಾನ್ ಆಗಿತ್ತು. ಈಗ ತನಿಖೆ ನಡೀತಾ ಇರುವಂತಹ ಪ್ರದೇಶದಲ್ಲಿ ಈ ಹಿಂದೆಯೇ ಯೋಜಿತ ತಯಾರಿಯನ್ನು ನಡೆಸಲಾಗಿತ್ತು ಅನ್ನುವ ಸುದ್ದಿ ಹೊರಬಿದ್ದಿದೆ. ವೀಕ್ಷಕರು, ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಕೆಲವೊಂದಷ್ಟು ಘಟನೆಗಳನ್ನು ನಾವು ನೆನಪಿಸಿಕೊಳ್ಬಹುದು. ಈ ಹಿಂದೆಯೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಗದ್ದಲ ಎದ್ದಿತ್ತು. ಆದರೆ ಅದೇ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಪ್ರಯೋಜನವನ್ನು ಪಡೆದುಕೊಂಡಂತಹ ಫಲಾನುಭವಿಗಳು ಧರ್ಮಸ್ಥಳ ಸಂಸ್ಥೆಯಿಂದ ತಮಗೆ ಒಳ್ಳೆಯದಾಗಿದೆ ಅನ್ನುವ ಮಾತುಗಳನ್ನಾಡಿದ್ರು, ಬೆಂಬಲವನ್ನ ಸೂಚಿಸಿದ್ರು. ಹೀಗಾಗಿ ಆ ಒಂದು ಮೈಕ್ರೋ ಫೈನಾನ್ಸ್ ಗಲಾಟೆ ಹಲವು ಅನುಮಾನಗಳಿಗೂ ಕಾರಣ ಆಗಿತ್ತು. ಅದೇ ರೀತಿಯಾಗಿ ಈಗ ಸಾಮೂಹಿಕ ಅಂತ್ಯ ಸಂಸ್ಕಾರದ ವಿಚಾರವನ್ನು ಇಟ್ಕೊಂಡು ಹೊಸ ಬಾಣವನ್ನು ಪ್ರಯೋಗಿಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅನನ್ಯ ಭಟ್ ವಿಚಾರದಲ್ಲೂ ಬೇಳೆ ಬೇಯಿಸಿಕೊಳ್ಳಲಾಗ್ತಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅನನ್ಯ ಭಟ್ ಕಾಣೆಯಾದಂತಹ ಸಂದರ್ಭದಲ್ಲಿ ಆಕೆಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಆಕೆಯ ತಾಯಿ ಸುಜಾತಾ ಭಟ್ ಅವರು ಬಂದಿರೋದು ಸಾಮೂಹಿಕ ಅಂತ್ಯ ಸಂಸ್ಕಾರದಲ್ಲಿ ಅನನ್ಯ ಭಟ್ ಕೂಡ ಅಂತ್ಯ ಸಂಸ್ಕಾರ ಮಾಡಿರಬಹುದು. ಹೀಗಾಗಿ ಆಕೆಯ ಕಳಬರ ಸಿಕ್ಕರೆ ತಮ್ಮ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಆಕೆಗೆ ಮುಕ್ತಿ ದೊರಕಿಸಬೇಕು ಅಂತ ಬಂದಿದ್ದಾರೆ. ಇದಲ್ಲದೆ ತೆಲುಗು ಮಾಧ್ಯಮಗಳಲ್ಲಿ ಪ್ರಥಮ ವರ್ಷದ MBBS ಓದುತ್ತಿರುವಾಗಲೇ ಅನನ್ಯ ಭಟ್ಗೆ ಮದುವೆ ಆಗಿತ್ತು ಅನ್ನುವ ವಿಚಾರವನ್ನು ಸಹ ಚರ್ಚೆಗಳನ್ನು ಮಾಡಲಾಗ್ತಾ ಇದೆ. ಫೋಟೋಗಳನ್ನು ಸಹ ಪ್ರಕಟಿಸಲಾಗಿದೆ. ಹೀಗಾಗಿ ಅನನ್ಯ ಭಟ್ ಪತಿಯ ಕುರಿತಾಗಿ ಈಗ ಚರ್ಚೆ ಆರಂಭ ಆಗಿದೆ. ಆದರೆ ಈ ಅನನ್ಯ ಭಟ್ ಕೇಸನ್ನು ಧರ್ಮಸ್ಥಳಕ್ಕೆ ಲಿಂಕ್ ಮಾಡಿ ಕೆಲವರು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ತಿದ್ದಾರೆ ಅನ್ನೋದು ಕೇಳಿ ಬಂದಿರುವ ಆರೋಪ. ಒಟ್ಟಾರೆಯಾಗಿ ಸಾಲು ಸಾಲು ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಇದ್ದ ವಿಚಾರವನ್ನ ಇದ್ದ ಹಾಗೆ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಗೇನನ್ಸುತ್ತೆ ಈ ಧರ್ಮಸ್ಥಳ ಕೇಸ್ ಬಗ್ಗೆ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾರಣ ಸಮೇತವಾಗಿ ವಿವರಿಸಿ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.